ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ. ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ. ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಶ್ರೀ ಗುರುಭ್ಯೋ ನಮಃ. ಮಧ್ವನಾಮ ಉಪನ್ಯಾಸಕ್ಕೆ ಸುಸ್ವಾಗತ. ರಾಜಕುಲ ವಜ್ರ ನೆನೆಸಿದ ಮಾಗಧನ ಸೀಳಿ ರಾಜಸೂಯ ಯಾಗವನ್ನು ಮಾಡಿಸಿದನು. ಆಜಿಯಳು ಕೌರವರ ಬಲವ ಸವರವೆನೆಂದು ಮೂಜಗವರಿಗೆ ಕಂಕಣ ಕಟ್ಟಿದ. ಈ ಪದ್ಯದ ಅರ್ಥಾನುಸಂಧಾನವನ್ನು ಮಾಡಿಕೊಳ್ಳುವ ಮೊದಲು, ಈ ಹಿಂದೆ ದ್ರೌಪದಿಯ ಸ್ವಯಂವರ ಆಯಿತು. ಸ್ವಯಂವರದಲ್ಲಿ ಪಾಂಡವರು ಆ ಲಕ್ಷ್ಯಭೇದವನ್ನು ಮಾಡಿ ದ್ರೌಪದಿಯನ್ನು ಪಡ್ಕೊಂಡಿದ್ದಾರೆ. ಮುಂದೆ ಒಳ್ಳೆಯ ದಿವಸ ಪುಷ್ಯ ನಕ್ಷತ್ರದಂದು ಪಾಣಿಗ್ರಹಣ ಆಯಿತು, ವಿವಾಹವಾಯಿತು. ಆಮೇಲೆ 1 ವರ್ಷಗಳ ಕಾಲ ಪಾಂಚಾಲ ದೇಶದಲ್ಲಿ ಪಾಂಡವರು ಇದ್ದಾರೆ. ಅಲ್ಲೇ ಇರುವಾಗ ಕೆಲವು ತಿಂಗಳು ಕಳೆದ ಮೇಲೆ ಕೃಷ್ಣ ಬಲರಾಮನೊಂದಿಗೆ ದ್ವಾರಕ್ಕೆ ಹೊರಟು ಬಿಡ್ತಾನೆ. ಇತ್ತ ಕಡೆ ಈ ಹಸ್ತಿನಾಪುರದಲ್ಲಿ ಈ ಕೌರವರು ಶಕುನಿ, ಕರ್ಣ, ಜಯದ್ರಥ, ಭೂರಿಶ್ರವ ಇವರೆಲ್ಲ ಭಾರಿ ಮುಖಭಂಗವಾಗಿ ಬಿಟ್ಟಿದೆ. ಅವರಿಗೆ ದ್ರೌಪದಿಯನ್ನು ಪಡೆದುಕೊಳ್ಳತಕ್ಕಂತಹ ಯೋಗ್ಯತೆ ಇಲ್ಲ. ಏನು ಮಾಡಲಿಕ್ಕಾಗತ್ತೆ? ಸುಮ್ಮನೆ ದೃಪದನ ಮೇಲೆ ಆಕ್ರಮಣ ಮಾಡ್ತಾರೆ ಅವರು. ಅಲ್ಲೇ ಒಮ್ಮೆ ಆಯಿತು, 2 ಬಾರಿ ಆಕ್ರಮಣ ಸ್ವಯಂವರ ಕಾಲದಲ್ಲಿಯೇ ಮಾಡಿದರು. ಆಗ ಕೃಷ್ಣ ತಡೆದಿದ್ದ. ಮತ್ತು ಯಾದವೀರೆಲ್ಲ ತಿರುಗಿ ಬಿದ್ದರೆ ಕಷ್ಟ ಅಂತ ಎಲ್ಲ ಭಯದಿಂದ ಹಿಂತಿರುಗಿ ಬಂದಿದ್ದರು. ಈಗ ಇಲ್ಲಿ ಕೂತ್ಕೊಂಡು ಆಲೋಚನೆ ಮಾಡ್ತಾ ಇದ್ದಾರೆ, ದ್ರೌಪದಿ ನಮಗೆ ಸಿಗಲಿಲ್ಲಲ್ಲ. ದ್ರೌಪದಿಯ ತಪ್ಪು ಇಲ್ಲ, ದೃಪದನ ತಪ್ಪು ಇಲ್ಲ, ಇವರ ಅಸಾಮರ್ಥ್ಯ. ಆದರೆ ದೃಪದನ ಮೇಲೆ ಸಿಟ್ಟು. ಹಾಗಾಗಿ ದೃಪದನನ್ನು ಕೊಲ್ಲಬೇಕು ಅಂತ ಉದ್ದೇಶದಿಂದ ಮತ್ತೆ ಪಾಂಚಾನಗರಕ್ಕೆ ಮುತ್ತಿಗೆ ಹಾಕ್ತಾರೆ ಇವರು. ಈ ಕೌರವರೆಲ್ಲ ದೃಪದನ ರಾಜ್ಯದ ಮೇಲೆ ಆಕ್ರಮಣ ಮಾಡಲಿಕ್ಕೆ ಬಂದಾಗ ದೃಪದನು ಕೂಡ ತನ್ನ ಮಕ್ಕಳೊಂದಿಗೆ ಸೈನಿಕರ ಸಮೇತನಾಗಿ ತನ್ನ ನಗರದ ಹೊರಗೆ ಬರ್ತಾನೆ. ಅವರಿಗೂ ದೊಡ್ಡ ಯುದ್ಧ ನಡೆಯುತ್ತೆ. ದೃಪದನ 2 ಮಕ್ಕಳು, ಚಿತ್ರಕೇತು ಅಂತ 2 ಮಕ್ಕಳು ಯುದ್ಧದಲ್ಲಿ ಸತ್ತು ಹೋಗ್ತಾರೆ. ಆಮೇಲೆ ಪಾಂಡವರು ಬಂದು ಇವರನ್ನು ನಿಗ್ರಹ ಮಾಡ್ತಾರೆ. ಕೌರವರು ಪಾಂಡವರು ಯುದ್ಧ ಮಾಡ್ತಾ ಇರಬೇಕಾದ್ರೆ ಭೂರಿಶ್ರವ, ಕರ್ಣ ಅವರಿಬ್ಬರ ರಥಗಳನ್ನು ಪುಡಿ ಮಾಡಿಬಿಡ್ತಾರೆ. ಭೀಮ ಬೆಟ್ಟದಂತಹ ಮರಗಳನ್ನು ಕಿತ್ತಿ ಎಸಿತಾನೆ. ಹಾಗಾಗಿ ಎಲ್ಲರೂ ಪಲಾಯನ ಮಾಡಿ ಮತ್ತೆ ಹಸ್ತಿನಾಪುರಕ್ಕೆ ಸೇರ್ಕೊಂಡ್ಬಿಡ್ತಾರೆ. ಇದೆಲ್ಲ ಧೃತರಾಷ್ಟ್ರನಿಗೆ ಯಾವುದೂ ಗೊತ್ತಿಲ್ಲ. ದ್ರೌಪದಿ ಸ್ವಯಂವರ ವೃತ್ತಾಂತವನ್ನು ವಿದುರನ ಮೂಲಕವಾಗಿ ತಿಳ್ಕೊಂಡ. ನನ್ನ ಮಕ್ಕಳು ಜಯಶಾಲಿಗರಾದ್ರಾ ಅಂತ ಕೇಳ್ತಾನೆ ಧೃತರಾಷ್ಟ್ರ. ನಿನ್ನ ಮಕ್ಕಳು ಜಯಶೀಲರಾಗಿ ಮೆರಿತಾ ಇದ್ದಾರೆ ಅಂದ. ಭಾಳ ಖುಷಿಯಾಯಿತು. ಹಾಗಾದರೆ ದುರ್ಯೋಧನನ್ನೇ ಸ್ವಯಂವರದಲ್ಲಿ
ದ್ರೌಪದಿನ ಗೆದ್ದ ಅಂತ ಬಹಳ ಸಂತೋಷದಿಂದ ವಿದುರನಿಗೆ ತಾನು ಹಾಕ್ಕೊಂಡಂತಹ ಆಭರಣಗಳನ್ನು ತಕ್ಕೊಡ್ತಾನೆ. ಅಷ್ಟೊತ್ತಿಗೆ ಪಾಂಡವರು ಅಂತಂದ ವಿದುರ. ಧೃತರಾಷ್ಟ್ರವನೇನು ಅಂದ್ಕೊಂಡ, ಕೌರವರು ಅಂದ ಕೂಡಲೇ ತನ್ನ ಮಕ್ಕಳು ಅಂತ ಅಂದ್ಕೊಂಡ. ಅಲ್ಲಿ ಹೇಳಿದ್ದ ಹಾಗೆ ಅವನು ವಿದುರ ಹೇಳಿದ್ದು ಕೌರವರು ಗೆದ್ದರು ಅಂತ. ಕುರುವಿನ ಮಕ್ಕಳು ಕೌರವರು ಹೌದು, ಪಾಂಡವರು ಹೌದು. ಆದ್ದರಿಂದ ಕೌರವರು ಗೆದ್ದರು ಅಂತಾಗುವಾಗ ತುಂಬ ಖುಷಿ ಆಯಿತು, ನನ್ನ ಮಕ್ಕಳು ಗೆದ್ದರು ಅಂತ ಹೇಳಿ. ಆದರೆ ವಿದುರ ಹೇಳಿದ, ಪಾರ್ಥಾಹ ಇತಿಸ್ಮ ವಿದುರೋ ಅವದ್ ಆಶು ಸೋಪಿ ಸ್ವಾಕಾರ ಗೂಹನ ಪರಃ ಯದಿ ತರ್ಹಿ ಅತೀವ ಭದ್ರಂ ಮೃತ ನಹಿ ಪೃಥಾ ಸಹಿತ ಸ್ಮ ಪಾರ್ಥಾಹ ತೇಷಾಂ ಪ್ರವೃತ್ತಿಮಪಿ ಮೇ ವದ ಸರ್ವಶಸ್ತ್ರ. ಪಾಂಡವರು ಅಂತ ಹೇಳಿದ ಕೂಡಲೇ ಧೃತರಾಷ್ಟ್ರ ಮನಸ್ಸೊಳಗೆ ಸ್ವಲ್ಪ ದುಷ್ಟಭಾವ, ಅಯ್ಯೋ ನನ್ನ ಮಕ್ಕಳು ಗೆಲ್ಲಿಲ್ಲ ಅಂತ ತೋರಿಸ್ಕೊಳ್ಳಿಲ್ಲ. ಒಳ್ಳೆಯದಾಯಿತು, ಪಾಂಡವರು ಬದುಕಿದಾರಲ್ಲ, ಶುಭ ವಾರ್ತೆ, ಒಳ್ಳೆಯದಾಯಿತು ಅಂತೆಲ್ಲ ನಾಟಕ ಮಾಡ್ತಾನೆ. ಆಮೇಲೆ ಧೃತರಾಷ್ಟ್ರಿಗೆ ಹೇಳಿದಾಗ ಎಲ್ಲ ವೃತ್ತಾಂತ ಹೇಳಿದ ವಿದುರ. ಹಿಡಿಂಬ ವಧೆಯಿಂದ ಆರಂಭಿಸಿ ಎಲ್ಲ ವೃತ್ತಾಂತವನ್ನು ಹೇಳಿ ಈ ಲಕ್ಷ್ಯ ವೇದವನ್ನು ಹೇಳಿದ. ದ್ರೌಪದಿ ವಿವಾಹವನ್ನು ವರ್ಣನೆ ಮಾಡಿದ. ಎಲ್ಲರಿಗೂ ಖುಷಿಯಾಯಿತು. 1 ವರ್ಷ ಕಾಲ ಪಾಂಡವರು ಪಾಂಚಾಲ ದೇಶದಲ್ಲಿದ್ದಾರೆ. ಎಷ್ಟು ಸಮಯ ಇರುವುದಲ್ಲಿ? ಶ್ವಶುರಗೃಹ ನಿವಾಸ ಸ್ವರ್ಗ ತುಲ್ಯೋ ನರಾಣಾಂ. ಭಾರವಿ ಹೇಳ್ತಾನೆ, ಮಾವನ ಮನೆ ಅದು ಸ್ವರ್ಗ ಅಂತ. ಸ್ವರ್ಗತುಲ್ಯೋ ನರಾಣಾಂ. ಅಸಾರೇ ಖಲು ಸಂಸಾರೇ ಸಾರಂ ಶ್ವಶುರ ಮಂದಿರಂ ಅಂತ ಒಬ್ಬ ಸುಭಾಷಿತಕಾರ ಹೇಳ್ತಾನೆ. ಅಸಾರವಾದ ಸಂಸಾರದಲ್ಲಿ ಸಾರ ಯಾವುದು ಅಂದರೆ ಮಾವನ ಮನೆ ಅಂತ. ಅಂತಹ ಮಾವನ ಮನೆಯಲ್ಲಿ 1 ವರ್ಷ ಇದ್ದಾರೆ. ಆದರೆ ಚೆನ್ನಾಗೇ ಇದ್ದಾರೆ, ಮರ್ಯಾದೆಯಿಂದಲೇ ಇದ್ದಾರೆ, ಗೌರವಪೂರ್ವಕವಾಗಿ ಇದ್ದಾರೆ, ಗೌರವದಿಂದ ಬಾಳ್ತಾ ಇದ್ದಾರೆ. ಆದರೂ ಮಾವನ ಮನೆಯಲ್ಲಿ ಭಾಳ ಸಮಯ ಇರಬಾರದು. ಶ್ವಶುರಗೃಹ ನಿವಾಸ ಸ್ವರ್ಗತುಲ್ಯೋ ನರಾಣಾಂ. ಏನೋ ಅಳಿಯಂದರು ಬಂದಿದ್ದಾರೆ ಅಂತ ಭಾರಿ ಉಪಚಾರ, ಏನೆಲ್ಲ ಅಡುಗೆ ಮಾಡಿಸೋದು, ಊಟಕ್ಕೆ ಹಾಕೋದು, ಏನೋ ಕರೆದುಕೊಂಡೋಗಿ ತಿರುಗಾಡಿಸೋದು, ಬಹಳ ಉಪಚಾರ. ಎಷ್ಟು ದಿವಸ ಅಂದರೆ 5-6 ದಿವಸ ಅಂತ ಹೇಳ್ತಾನೆ ಭಾರವಿ. ತದುಪರಿ ದಿನಮೇಕಂ ಪಾದರಕ್ಷಾ ಪ್ರಯೋಗ ಅಂತ ಹೇಳ್ತಾನೆ ಭಾರವಿ. ಅಂತಹ ಅಷ್ಟು ಕಷ್ಟ ಆಗಿದೆ ಅವನಿಗೆ. ಅವನು ಭಾರವಿ ಕವಿ ತನ್ನ ಮಾವನ ಮನೆಯಲ್ಲಿ 12 ವರ್ಷ ಇರತಕ್ಕಂತಹ ಶಿಕ್ಷೆ ಅವನಿಗೆ, ಅವರಪ್ಪ ಕೊಟ್ಟ ಶಿಕ್ಷೆ. ಭಾಳ ಕಷ್ಟ ಆಯಿತು ಅವನಿಗೆ. ಆ ಕಷ್ಟದಲ್ಲಿ ಹೇಳಿದ ಮಾತು ಅದು. ಹೀಗಿರುವಾಗ ಮಾವನ ಮನೆಯಲ್ಲಿ ಎಷ್ಟು ಸೇರೋದು? 1 ವರ್ಷ ಇದ್ದಾರೆ. ವಿದುರ ಹೇಳ್ತಾನೆ, ಪಾಂಡವರನ್ನು ಕರೆಸ್ಕೋ, ಅವರು ಎಷ್ಟು ಸಮಯ ಅವರಲ್ಲಿ ಇರಬೇಕು, ಪಾಂಚಾಲ ದೇಶದಲ್ಲಿ ಚೆನ್ನಾಗಿರಲ್ಲ, ಅವ್ರನ್ನ ಕರೆಸ್ಕೊಳ್ಬೇಕು. ಅವರಿಗೆ ನೀನು ಅರ್ಧ ರಾಜ್ಯ ಕೊಡು. ಎಲ್ಲರೂ ಸರಿ ಅಂತ ಹೇಳ್ತಾರೆ. ಭೀಷ್ಮ, ದ್ರೋಣ, ಕೃಪ. ಧೃತರಾಷ್ಟ್ರನಿಗೆ ಅದು ಇಷ್ಟ ಆಗಲ್ಲ. ಅವ್ರು ಇಲ್ಲಿ ಕರೆಸು, ಅವರಿಗೆ ರಾಜ್ಯ ಕೊಡು ಅಂತೆಲ್ಲ ಉಪದೇಶ ಮಾಡ್ತಾನೆ. ಅದಾದಮೇಲೆ ಭಾನುಮತಿ ಸ್ವಯಂವರ ಆಗತ್ತೆ. ದುರ್ಯೋಧನ ಅವರನ್ನು ವಿವಾಹವಾಗ್ತಾನೆ. ಅದೊಂದು ದೊಡ್ಡ ಕಥೆ ಇದೆ, ಅದೆಲ್ಲ ನಮಗೆ ಇಲ್ಲಿ ಅಪ್ರಸ್ತುತ. ಭಾಳ ಚೆನ್ನಾಗಿದೆ ಭಾನುಮತಿ ಸ್ವಯಂವರ. ವಿದುರ ಹೇಳಿದ ಮೇಲೆ ಪಾಂಡವರನ್ನು ಕರೆಸ್ಕೊಳ್ತಾರೆ ಹಸ್ತಿನಾವತಿಗೆ. ಎಲ್ಲ ಬಂದರು. ಅವರಿಗೆ ಅರ್ಧ ರಾಜ್ಯ ಕೊಡಬೇಕು ಅಂತ ಆಯಿತು. ಇಂದ್ರಪ್ರಸ್ಥವನ್ನು ಕೊಟ್ಟಿದ್ದಾರೆ. ಇಂದ್ರಪ್ರಸ್ಥದಲ್ಲಿ ಇವರು ಪಾಂಡವರು ಇರಬೇಕು. ಆ ಒಂದು
ಇಂದ್ರಪ್ರಸ್ಥದಲ್ಲಿರಬೇಕಾದ್ರೆ ಯಾರಿಗೂ ಮನಸ್ಸಿಲ್ಲ. ಧೃತರಾಷ್ಟ್ರನಿಗೂ ಮನಸ್ಸಿಲ್ಲ, ಕೌರವರಿಗಂತೂ ಮನಸ್ಸಿಲ್ಲ. ಆದರೆ ಈ ಪಾಂಡವರು ಪ್ರಚಂಡರು. ಹಾಗಾಗಿ ಅವರ ವಿರೋಧವನ್ನು ಕಟ್ಟಿಕೊಂಡು ಇರಲಿಕ್ಕಾಗೋದಿಲ್ಲ, ಅವರನ್ನು ನಾಶ ಮಾಡಲಿಕ್ಕೆ ಆಗೋದಿಲ್ಲ ಅಂತಲೂ ಗೊತ್ತಾಗಿದೆ. ಅದಕ್ಕೋಸ್ಕರ ಅನಿವಾರ್ಯವಾಗಿ ಮತ್ತೆ ಮುಂದೆ ಏನಾದರೂ ಮಾಡಿ ಕಿತ್ಕೊಂಡ್ರೆ ಆಯಿತು ಅಂತ. ಸದ್ಯಕ್ಕಂತೂ ಕೊಡೋಣ. ಒಂದು ಕಡೆಯಿಂದ ಕೊಡೋದು, ಇನ್ನೊಂದು ಕಡೆಯಿಂದ ಕಿತ್ಕೊಳ್ಳೋದು ನಮ್ಮ ಸರ್ಕಾರದ ಗ್ಯಾರಂಟಿ ಇದ್ದ ಹಾಗೆ. ಒಂದು ಕಡೆ ಕೊಡೋದು, ಇನ್ನೊಂದು ರೂಪದಿಂದ ಕಿತ್ಕೊಳ್ಳೋದು. ಹಾಗಾಗಿ ಇಂದ್ರಪ್ರಸ್ಥ ಅಂತ ಕೊಡೋಣ ಅಂತ. ಅದು ಒಂದು ಬಂಜರ ಭೂಮಿ ಇದ್ದ ಹಾಗೆ ಇದೆ ಅದು. ಅದಕ್ಕೆ ಕಾಂಡವ ಪ್ರಸ್ಥ ಅಂತಲೂ ಹೇಳ್ತಾರೆ. ಅದಕ್ಕೆ ಆ ಕೃಷ್ಣ ಇಂದ್ರನಿಗೆ ಹೇಳ್ತಾನೆ, ಈ ಕಾಂಡವ ಪ್ರಸ್ಥವನ್ನು ಚೆನ್ನಾಗಿ ಮಾಡಿಸ್ಕೊಡ್ಬೇಕು ಅಂತ, ವಿಶ್ವಕರ್ಮ ಮೂಲಕವಾಗಿ ಆ ಸ್ಥಳವನ್ನು ಚೆನ್ನಾಗಿ ಮಾಡಿಕೊಡ್ಬೇಕು ಅಂತ. ಅದಕ್ಕೆ ಇಂದ್ರಪ್ರಸ್ಥ ಅಂತ ಹೆಸರು ಬಂದದ್ದು. ಅದಕ್ಕೆ ಅದು ಕಾಂಡವ ಪ್ರಸ್ಥ, ಅದು ಯಾರಿಗೂ ಬೇಡದ ಜಾಗ. ಅಂತಹ ಜಾಗದಲ್ಲಿ ಅವರು ಇರಲಿ ಅಂತ ಅಂತಹ ಜಾಗವನ್ನು ಕೊಟ್ಟಿದ್ದಾರೆ. ಇಂದ್ರಪ್ರಸ್ಥದಲ್ಲಿ ನೀನಿರು, ನಿನ್ನ ಸೋದರರೊಂದಿಗೆ ನೀನು ವಾಸ ಮಾಡು ಅಂತ ನಮ್ಮ ಕೋಶದ ಅರ್ಧ ಭಾಗ ಸ್ವೀಕಾರ ಮಾಡು, ನೀನು ಅಲ್ಲಿ ಅಭಿಷಿಕ್ತನಾಗಿ ರಾಜ್ಯವಾಳು ಎಂಬುದಾಗಿ ಹೇಳಿ ಕೊಟ್ಟಿದ್ದಾನೆ ಧೃತರಾಷ್ಟ್ರ. ಅಂತೂ ವೇದವ್ಯಾಸರು ಬಂದು ಧರ್ಮರಾಜನಿಗೆ ಪಟ್ಟಾಭಿಷೇಕ ಮಾಡ್ತಾರೆ, ದೊಡ್ಡ ಚಕ್ರವರ್ತಿ ಆಗುವಂಥ ಆಶೀರ್ವಾದ ಮಾಡ್ತಾರೆ. ಅಶ್ವಮೇಧ, ರಾಜಸೂಯ ಮುಂತಾದ ಯಾಗಗಳನ್ನು ಮಾಡು, ಸದಾ ಧರ್ಮಿಷ್ಠನಾಗುವಂತ ಹಾರೈಸ್ತಾರೆ. ಹೀಗೆ ಇಂದ್ರಪ್ರಸ್ಥದಲ್ಲಿ ಇವರು ವಾಸ ಮಾಡ್ತಾರೆ. ಅಷ್ಟೊತ್ತಿಗೆ ಈ ರಾಜಸೂಯ ಯಾಗ ಮಾಡಬೇಕು ಅಂತಾಗತ್ತೆ. ಯಾಕೆ ರಾಜಸೂಯ ಯಾಗ ಮಾಡಬೇಕು? ರಾಜಸೂಯ ಯಾಗ ಮಾಡಬೇಕು. ರಾಜಕುಲ ವಜ್ರ ನೆನೆಸಿದ ಮಾಗಧನ ಸೀಳಿ ರಾಜಸೂಯ ಯಾಗವನ್ನು ಮಾಡಿಸಿದ. ಪಾಂಡುರಾಜ ರಾಜಸೂಯ ಯಾಗ ಮಾಡಲಿಲ್ಲ, ಧೃತರಾಷ್ಟ್ರಂತೂ ಕುರುಡ. ಇವ್ರು ಯಾರು ರಾಜಸೂಯ ಯಾಗ ಮಾಡಿಲ್ಲ. ರಾಜಸೂಯ ಯಾಗವನ್ನು ಮಾಡಬೇಕು ಅಂತ ಅನಿಸಿತು. ಯಾಕೆ ಅಂದರೆ ಈ ರಾಜಸೂಯ ಯಾಗ ಮಾಡಲಿಕ್ಕೆ ಒಂದು ಕಾರಣ, ಹಿನ್ನೆಲೆ, ಅದನ್ನು ಮಹಾಭಾರತದಲ್ಲಿ ವರ್ಣನೆ ಮಾಡಿದ್ದಾರೆ. ಒಮ್ಮೆ ಈ ನಾರದರು 14 ಲೋಕಗಳನ್ನು ಸುತ್ತುತ್ತಾ ಈ ಇಂದ್ರಲೋಕಕ್ಕೆ ಬರ್ತಾರೆ. ಅಲ್ಲಿ ಹರಿಶ್ಚಂದ್ರ ಮಹಾರಾಜ ಇರ್ತಾನೆ. ಯಮಲೋಕಕ್ಕೆ ಹೋಗ್ತಾರೆ, ಅಲ್ಲಿ ಪಾಂಡುರಾಜ ಇರ್ತಾನೆ. ಹೀಗೆ ಇಂದ್ರಲೋಕದಲ್ಲಿ, ಯಮಲೋಕದಲ್ಲಿ ಹರಿಶ್ಚಂದ್ರ ಮತ್ತು ಪಾಂಡುರಾಜರಿದ್ದದ್ದನ್ನು ನೋಡಿ ಇಲ್ಲಿ ಬಂದು ಹೇಳ್ತಾನೆ. ಏನು ಹೇಳ್ತಾನೆ? ಪಾಂಡುರಾಜ ಯಮಲೋಕದಲ್ಲೇ ಇದ್ದಾನೆ. ಪಾಂಡು ಈ ಪಾಂಡವಿಗಿಂತ ಕೆಳಗಿನವ ಹರಿಶ್ಚಂದ್ರ. ಪಾಂಡುಗಿಂತ ಕಡಿಮೆ ಸಾಧನೆ ಮಾಡಿದ ಹರಿಶ್ಚಂದ್ರ ಇಂದ್ರಲೋಕದಲ್ಲಿದ್ದಾನೆ. ಹರಿಶ್ಚಂದ್ರಗಿಂತ ಈ ಹಿರಿಯನಾಗಿರತಕ್ಕಂತಹ ಪಾಂಡು ಅವ ಯಮಲೋಕದಲ್ಲಿದ್ದಾನೆ. ಇದು ಹೇಗೆ ಅಂತ ಸಂಶಯ ಬಂತು. ಅದಕ್ಕೆ ಅವ್ರು ಹೇಳಿದರು, ಹರಿಶ್ಚಂದ್ರ ರಾಜಸೂಯ ಯಾಗ ಮಾಡಿದ್ದಾನೆ, ಅವನು ಯೋಗ್ಯತೆಯಲ್ಲಿ ಪಾಂಡುಗಿಂತ ಕೆಳಗೆ ಹರಿಶ್ಚಂದ್ರ. ಆದರೂ ಕೂಡ ಪಾಂಡುಗಿಂತ ಕೆಳಗಿನವನಾದರೂ ಸಹ ಅವನು ರಾಜಸೂಯ ಯಾಗ ಮಾಡಿದ್ದರಿಂದ ಅವನು ಇಂದ್ರಲೋಕದಲ್ಲಿ ಸುಖ ಅನುಭವಿಸ್ತಾ ಇದ್ದಾನೆ. ಪಾಂಡುರಾಜ ಹರಿಶ್ಚಂದ್ರನಿಗಿಂತ ಹಿರಿಯನಾಗಿದ್ದರೂ ಕೂಡ
ಅವನು ರಾಜಸು ಯಾಗ ಮಾಡಲಿಲ್ಲ. ಆದ್ದರಿಂದ ಅವನು ಯಮಲೋಕದಲ್ಲಿದ್ದಾನೆ. ನಾನು ಅಲ್ಲಿಗೆ ಹೋಗಿದ್ದಾಗ ಪಾಂಡುರಾಜ ನನ್ನಲ್ಲಿ ಹೇಳಿದ, ನನ್ನ ಮಗ ಧರ್ಮರಾಜನಿಗೆ ರಾಜಸು ಯಾಗ ಮಾಡುವಂತೆ ಹೇಳು ಅಂತ. ಹಾಗೆ ಹೇಳಿ ಆ ಪರಮಾತ್ಮನ ಒಂದು ಅನುಗ್ರಹದ ಶ್ರೀರಕ್ಷೆ, ಅಜೇಯರಾಗಿರತಕ್ಕಂತಹ ಸಹೋದರರ ಬೆಂಬಲ ಧರ್ಮರಾಜನಿಗೆ ಇರುವುದರಿಂದ ಇದೇನು ಅಸಾಧ್ಯ ಅಲ್ಲ, ನೀನು ರಾಜಸು ಯಾಗವನ್ನು ಮಾಡಬಹುದು. ರಾಜಸು ಯಾಗವನ್ನು ಮಾಡೋದರಿಂದ ಅದರ ಮಹಿಮೆಯಿಂದ ನಾನು ಅಂದರೆ ಪಾಂಡುರಾಜ ಇಂದ್ರಲೋಕವನ್ನು ಸೇರ್ತೇನೆ ಅಂತ ವಿಜ್ಞಾಪಿಸಿಕೊಡ್ತಾನಂತೆ. ಇದನ್ನು ನಾರದರು ಬಂದು ತಿಳಿಸ್ತಾರೆ. ನಾರದನ ಮಾತಿನಂತೆ ಧರ್ಮರಾಜ ತನ್ನ ಸಹೋದರರಲ್ಲಿ ವಿಚಾರಿಸ್ತಾನೆ, ರಾಜಸು ಯಾಗವನ್ನು ಮಾಡುವುದಾ ಹೇಗೆ ಅಂತ. ಕೃಷ್ಣನ್ನ ಕರೆಸಿ ಅವನ ಜೊತೆ ಮಾತಾಡಬೇಕು ಅಂತಾಯಿತು. ಕೃಷ್ಣನ ಅಭಿಪ್ರಾಯ ಕೇಳದೆ ಪಾಂಡವರು ಏನೂ ಮಾಡೋದಿಲ್ಲ. ಯಾಕೆಂದರೆ ಪಾಂಡವರು ಅಂದರೆ ಕೃಷ್ಣನ ಪ್ರಾಣ ಇದ್ದ ಹಾಗೆ. ಮಮ ಪ್ರಾಣ ಹಿ ಪಾಂಡವ. ಶ್ರೀಕೃಷ್ಣನನ್ನು ಕರ್ಕೊಂಬರ್ಲಿಕ್ಕೆ ಸಾರಥಿಯನ್ನು ಕಳಿಸಿದರು. ಶ್ರೀಕೃಷ್ಣ ಬಂದ. ಈ ವಿಚಾರವನ್ನು ಹೇಳಿದ. ಪಾಂಡವರೆಲ್ಲ ಕೃಷ್ಣನ ಭಕ್ತಿಯಿಂದ ಉಪಚರಿಸಿದರು. ರಾಜಸು ಯಾಗವನ್ನು ಶಾಸ್ತ್ರೋಕ್ತವಾಗಿ ಆಚರಿಸಿದರೆ ಬ್ರಹ್ಮ ಪದವಿಗೆ ಯೋಗ್ಯರಾದವರಿಗೆ ಬ್ರಹ್ಮ ಪದವಿಯೇ ದೊರಕತ್ತೆ. ರಾಜಸೂಯ ಯಾಗವನ್ನು ಮಾಡಿದ್ದು ಧರ್ಮರಾಜ, ಬ್ರಹ್ಮ ಪದವಿ ಸಿಕ್ಕಿದ್ದು ಭೀಮನಿಗೆ. ಯಾಕೆಂದರೆ ಬ್ರಹ್ಮ ಪದವಿ ಯೋಗ್ಯತೆ ಇರುವಂಥದ್ದು ಭೀಮನಿಗೆ. ರಾಜಸು ಯಾಗ ಮಾಡಿದ್ದು ಯುಧಿಷ್ಠಿರ. ಈ ರಾಜಸು ಯಾಗ ಮಾಡಿದಾಗ ಬ್ರಹ್ಮ ಪದವಿ ದೊರೆಯುತ್ತೆ. ಯಾರಿಗೆ ಅಂದರೆ ಅದರ ಯೋಗ್ಯತೆ ಇರ್ತಕ್ಕಂಥವರಿಗೆ, ಯಾರದಕ್ಕೆ ಯೋಗ್ಯರಾಗಿರ್ತಾರೆ ಅವರಿಗೆ. ಬ್ರಹ್ಮ ಪದವಿಗೆ ಅಯೋಗ್ಯರಾದವರು ಆಚರಿಸಿದರೆ ಅವರು ಏನಾಗ್ತಾರೆ ಅಂದರೆ ಅವರ ಸಮಾನ ಯೋಗ್ಯತೆ ಉಳ್ಳವರಿಂದ ಗೌರವಕ್ಕೆ ಪಾತ್ರರಾಗ್ತಾರೆ. ಪಾಂಡುರಾಜ ರಾಜಸು ಯಾಗವನ್ನು ಮಾಡಲಿಲ್ಲ. ಹಾಗಾಗಿ ತ್ರಿಶಂಕುವಿನ ಹಾಗೆ ಅವನು ಶ್ರೇಷ್ಠತೆಯನ್ನು ಪಡೆಯಲಿಲ್ಲ. ಇದಕ್ಕೆ ಇನ್ನೊಂದು ಹಿನ್ನೆಲೆ ಇದೆ. ಪಾಂಡುರಾಜ ಯಾಕೆ ಯಾಗ ಮಾಡಲಿಲ್ಲ ಅಂದರೆ, ರಾಜಸು ಯಾಗ ಮಾಡಲಿಲ್ಲ ಅಂದರೆ, ಪಾಂಡುರಾಜ ಬ್ರಹ್ಮ ಪದವಿಯನ್ನು ಪಡೀಲಿಕ್ಕೆ ಯೋಗ್ಯನಲ್ಲ. ಆದ್ದರಿಂದ ಅವನು ಮಾಡಲಿಲ್ಲ. ಒಂದು. ಇನ್ನೊಂದು ಕಾರಣ ಏನಂದರೆ, ಈ ಹಿಂದೆ ಈ ಪಾಂಡುರಾಜ ದೇವೇಂದ್ರ ಬಂದಾಗ ಎದ್ದು ನಿಂತು ಗೌರವ ಕೊಡಲಿಲ್ಲಂತೆ. ತಪಸ್ಸು ಕುಳಿತುಕೊಂಡಿದ್ದ ಅವನು. ಹಾಗಾಗಿ ದೇವೇಂದ್ರ ಬಂದಾಗ ಅವನಿಗೆ ಗೌರವ ಕೊಡಲಿಲ್ಲ. ಇಂದ್ರನಿಗೆ ಸಿಟ್ಟು ಬಂತು. ನೀನು ಮಾನುಷ ಶರೀರವನ್ನು ಪಡಿ, ಸತ್ತ ಮೇಲೆ ಈ ಶರೀರ ಬಿಟ್ಟ ಮೇಲೆ ಸ್ವರ್ಗಕ್ಕೆ ಹೋದರೂ ಸಹ, ಸ್ವರ್ಗಕ್ಕೆ ಹೋಗಿದ್ದಾನೆ ಅವನು ಪಾಂಡು, ಸ್ವರ್ಗಕ್ಕೆ ಹೋದರೂ ಕೂಡ ನಿನ್ನ ದೇವತಾ ಶರೀರವನ್ನು ಹೊಂದದೆ ನಿನಗಿಂತ ಕೆಳಗಿನವನಾಗಿರತಕ್ಕಂತಹ ತ್ರಿಶಂಕುವಿನಿಗಿಂತ ನೀನು ಕೆಳಗೆ ಇರ್ತೀಯ, ತ್ರಿಶಂಕುವೇ ನಿನಗಿಂತ ಅಧಿಕನಾಗ್ತಾನೆ ಅಂತ ಶಾಪವನ್ನು ಕೊಟ್ಟಿದ್ದಂತೆ. ಆಗ ಮತ್ತೆ ಇಂದ್ರನಲ್ಲಿ ಕ್ಷಮೆ ಕೇಳ್ತಾನೆ ಪಾಂಡು. ನೀನು ರಾಜಸು ಯಾಗವನ್ನು ಮಾಡು, ರಾಜಸು ಯಾಗವನ್ನು ಮಾಡಿದರೆ ಮತ್ತೆ ನಿನ್ನ ದೇವತಾ ಶರೀರವನ್ನು ನೀನು ಹೊಂದುತ್ತೀಯ, ತ್ರಿಶಂಕುವಿಗಿಂತ ಅಧಿಕನಾಗ್ತೀಯ ಅಂತ ಹೇಳಿದಂತೆ. ಆದ್ದರಿಂದ ಧರ್ಮರಾಜ, ನೀನು ಅವಶ್ಯವಾಗಿ ರಾಜಸು ಯಾಗವನ್ನು ಮಾಡು ಎಂಬುದಾಗಿ ಆದೇಶಿಸಿದ. ಆ ಚತುರ್ಮುಖ ಪದವಿಗೆ ಬರಲಿಕ್ಕೆ ಯೋಗ್ಯತೆ ಇರತಕ್ಕಂಥವನು ಭೀಮನಾದ್ದರಿಂದ ರಾಜಸು ಯಾಗದ ಪೂರ್ಣ ಫಲ ಅವನಿಗೇ ದೊರಕಿಸಿಕೊಡಬೇಕು ಎಂಬುದು ಶ್ರೀಕೃಷ್ಣ ಸಂಕಲ್ಪ. ಹಾಗಾಗಿ ರಾಜಸು ಯಾಗವನ್ನು ಮಾಡು ಅಂತ ಹೇಳಿದ. ಆಗ ಧರ್ಮರಾಜನು ಹೇಳಿದ,
ಕೃಷ್ಣ ಹೇಳಿ ಧರ್ಮರಾಜನಲ್ಲಿ ಹೇಳಿದ, ಈ ರಾಶಿಯುಗ ಯಾಗವನ್ನು ಮಾಡೋದು ನಿನಗೆ ಕಷ್ಟ ಇದೆ, ರಾಶಿಯಾಗ ಮಾಡಬೇಕು ನೀನು. ಒಂದು ರಾಶಿಯಾಗ ಮಾಡಿದರೂ ಪೂರ್ಣ ಫಲ ದೊರೆಯುವಂಥದ್ದು ಭೀಮನಿಗೆ. ಈ ರಾಜಸೂಯಾಗ ಮಾಡಬೇಕಾದ್ರೆ ಎಲ್ಲ ದೇವತೆಗಳನ್ನು, ಎಲ್ಲ ರಾಜರನ್ನು ಗೆಲ್ಲಬೇಕು. ಆದರೆ ಬಲರಾಮನಿಗೂ ಸೋಲದಂತಹ ಕೆಲವು ರಾಜರಿದ್ದಾರೆ. ಬ್ರಹ್ಮರುದ್ರಾದಿಗಳ ವರಬಲದಿಂದ ಕೆಲವು ರಾಜರು, ದುಷ್ಟ ರಾಜರುಗಳಿದ್ದಾರೆ ಈ ಭೂಮಿಯಲ್ಲಿ, ಜರಾಸಂಧ ಮೊದಲಾದವರು. ಅವನನ್ನು ನಿಗ್ರಹಿಸಿ ರಾಜಸೂಯಾಗ ಮಾಡಬೇಕು. ಅವನನ್ನು ನಿಗ್ರಹಿಸಿ ಯಾಗ ಮಾಡಲು ಸಾಧ್ಯ ಇಲ್ಲ ಅಂತಂದ. ಆಗ ಸ್ವಲ್ಪ ಯುಧಿಷ್ಠಿರನಿಗೆ ಹೆದರಿಕೆ ಆಯಿತು. ಹಾಗಾದರೆ ರಾಜಸೂಯಾಗ ಯಾಗ ಮಾಡೋದು ಬೇಡ. ಎಷ್ಟೋ ಚಕ್ರವರ್ತಿಗಳು ರಾಜಸೂಯಾಗ ಮಾಡಲಿಲ್ಲ, ಮಾಡಲೇಬೇಕಂತೇನು? ಜರಾಸಂಧಾದಿಗಳನ್ನು ನಿಗ್ರಹ ಮಾಡಲಿಕ್ಕೆ ಖಂಡಿತವಾಗಿ ನಮಗೆ ಸಾಧ್ಯ ಇಲ್ಲ, ಬಲರಾಮನಿಂದಲೂ ಸಾಧ್ಯ ಇಲ್ಲ ಅಂತಾಗುವಾಗ ಪಾಂಡವರಿಗೆ ಅವನನ್ನು ನಿಗ್ರಹ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಅವನನ್ನು ನಿಗ್ರಹ ಮಾಡೋದು, ಎಲ್ಲ ರಾಜರನ್ನು ಗೆಲ್ಲದೆ ರಾಜಸೂಯಾಗ ಮಾಡೋದು ಹೇಗೆ? ರಾಜಸೂಯ ಯಾಗ ಅಂದರೆ ಅದೇ, ಎಲ್ಲ ರಾಜರನ್ನು ಸೋಲಿಸಿ ಆ ಯಾಗವನ್ನು ಮಾಡುವಂಥದ್ದು. ಹರಿಶ್ಚಂದ್ರಾದಿಗಳು ಮಾಡಿದರಲ್ಲ ಅಂದರೆ, ಹರಿಶ್ಚಂದ್ರಾದಿಗಳು ಮಾಡಬೇಕಾದರೆ ಆಗ ಜರಾಸಂಧ ಇರಲಿಲ್ಲ. ಹಾಗಾಗಿ ಹರಿಶ್ಚಂದ್ರಾದಿಗಳು ಮಾಡಿಬಿಟ್ರು. ಇನ್ನು ಭೀಮ ಹೇಳ್ತಾನಾಗ, ಯಾಕೆ ಸಾಧ್ಯ ಇಲ್ಲ? ಮನುಷ್ಯನಿಗೆ ಒಂದು ಫಲವನ್ನು ಹೊಂದುವ, ತಾನು ಮಾಡುವ ಕಾರ್ಯದ ಫಲವನ್ನು ಹೊಂದುವ ಅರ್ಹತೆ ಶ್ರೀಹರಿ ಅನುಗ್ರಹ ಮತ್ತು ಮಹಾಪ್ರಯತ್ನ, ಈ ಮೂರು ಇದ್ದರೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅಂತ. ಈ ಮೂರು ಇದ್ದರೆ, ಒಂದು ಆ ಒಂದು ವಸ್ತುವನ್ನು ಗಳಿಸುವ ಅರ್ಹತೆ, ಮತ್ತೊಂದು ಪರಮಾತ್ಮನ ಅನುಗ್ರಹ, ಮತ್ತು ಮಹಾಪ್ರಯತ್ನ. ಈ ಮೂರೂ ಇಲ್ಲದೆ ಹೋದರೆ ನ ಜಗ್ಮುರುನ್ನತಿಂ, ಈ ಮೂರು ಇಲ್ಲದೆ ಹೋದರೆ ಜನರು ಉನ್ನತಿಯನ್ನು ಹೊಂದುವುದಿಲ್ಲ. ಅರ್ಹತೆ ಇದ್ದರೆ, ಶ್ರೀಹರಿಯ ಅನುಗ್ರಹ ಇದ್ದರೆ, ಮಹಾಪ್ರಯತ್ನ ಮಾಡಿದರೆ ಯಾವುದೂ ಅಸಾಧ್ಯ ಅಲ್ಲ. ನೋಡು, ನಮಗೆ ಮೂರೂ ಇದೆ. ಈ ರಾಜಸೂಯ ಯಾಗದ ಪೂರ್ಣ ಫಲವನ್ನು ಪಡೆಯತಕ್ಕಂತಹ ಅರ್ಹತೆ ಇರುವಂಥದ್ದು ಭೀಮಸೇನನಿಗೆ ಮಾತ್ರ. ಆದ್ದರಿಂದ ಪರಮೇಷ್ಠಿ ಪದವಿಯನ್ನು ಹೊಂದಲು ಯೋಗ್ಯತೆ ನನಗಿದೆ. ಆದ್ದರಿಂದ ಅರ್ಹತೆ ಇದೆ, ರಾಜಸೂಯಾಗವನ್ನು ಮಾಡಲಿಕ್ಕೆ ನಮಗೆ ಅರ್ಹತೆ ಇದೆ. ಯಾಕೆ? ನಮ್ಮ 5 ಜನರಲ್ಲಿ ಪರಮೇಷ್ಠಿ ಪದವಿಯನ್ನು ಹೊಂದುವ ಯೋಗ್ಯತೆ ನನಗಿದೆ, ಅರ್ಹತೆ ಉಂಟು ಅಂತಾಯ್ತಾ. ಇನ್ನು ಹರಿಯ ಪರಮಾನುಗ್ರಹ ನಮ್ಮ ಮೇಲೆ ಯಾವಾಗಲೂ ಇದ್ದೇ ಇದೆ. ಇನ್ನು ಉತ್ತಮವಾದ ಪ್ರಯತ್ನವನ್ನು ಮಾಡಬೇಕು. ಅದನ್ನು ಖಂಡಿತವಾಗಿ ನಾವು ಮಾಡಿದರೆ ಆಯಿತು. ಹಾಗೆ ಮಾಡಿದಲ್ಲಿ ಮನುಷ್ಯ ಖಂಡಿತವಾಗಿಯೂ ಯೋಗ್ಯತೆ, ಹರಿಯ ಅನುಗ್ರಹ, ಮಹಾಪ್ರಯತ್ನ ಇವಿದ್ದರೆ ಖಂಡಿತವಾಗಿಯೂ ಈ ಉತ್ತಮವಾಗಿರತಕ್ಕಂಥ ಐಶ್ವರ್ಯವನ್ನು ಪಡೆದೇ ತೀರುತ್ತೇವೆ ಅಂತ ಭೀಮ ಹೇಳ್ತಾ ಕೃಷ್ಣನ ಆದೇಶವನ್ನು ಸಮರ್ಥಿಸಿದ. ಕೃಷ್ಣ ಹೇಳ್ತಾನೆ, ಜರಾಸಂಧನನ್ನು ಕೊಲ್ಲಬೇಕಪ್ಪ. ಜರಾಸಂಧನ ಸಂಹಾರ ಬಹಳ ಕಷ್ಟದ್ದದು. ಮತ್ತೆ ಅವನನ್ನು ಸಂಹಾರ ಮಾಡುವಂಥದ್ದು ಬಹಳ ಮಹತ್ವ ಇದೆ. ಅವನ ಸಂಹಾರ ಆಗಲೇಬೇಕೀಗ. ಅಸಜ್ಜನರಿಗೆ ಆಶ್ರಯ ಕೊಟ್ಟಿದ್ದಾನೆ, ಸಜ್ಜನರ ವಿರೋಧಿಯಾಗಿದ್ದಾನೆ. ಕಲಿಯ ನೆಕ್ಸ್ಟ್ ದುರ್ಯೋಧನ ಕಲಿ, ಅವನ ನಂತರ ಇರತಕ್ಕಂಥವನೇ ಜರಾಸಂಧ. ಕಲಿಯಿಂದ ನಂತರ ಇರತಕ್ಕಂಥವನೇ ಜರಾಸಂಧ. ಹಾಗಾಗಿ ಅವನನ್ನು ನಿಗ್ರಹ ಮಾಡಬೇಕಾಗಿದೆ. ಅವನನ್ನು ಯಾರು ಕೊಲ್ಬೋದು ಅಂದರೆ, ಸಜ್ಜನರಿಗೆ ಆಶ್ರಯನಾಗಿರತಕ್ಕಂತಹ ವೈಷ್ಣವೋತ್ತಮನೇ ಜರಾಸಂಧನನ್ನು ಸಂಹಾರ ಮಾಡಲಿಕ್ಕೆ ಸಮರ್ಥ.
ಯಾಕೆಂದರೆ ಅವನು ಶೈವ ನಾಯಕನಾಗಿರತಕ್ಕಂತಹ ಜರಾಸಂಧನನ್ನು ಸಂಹಾರ ಮಾಡಿ ಯಾರು ಈ ಜಗತ್ತನ್ನು ವೈಷ್ಣವಗೊಳಿಸ್ತಾನೋ ಅವನೇ ನಿಜವಾದ ವೇದಧರ್ಮ ಪಾಲಕ, ಅವನೇ ವೈಷ್ಣವಾಗ್ರಣಿ, ಅವನೇ ಸಕಲ ಸಜ್ಜನ ಸಂರಕ್ಷಕ. ಅಂತಹ ಮಾಗಧ, ಆ ಮಾಗಧನ ವಿರುದ್ಧ ಜಯ ಅಂದರೆ ಅದು ಸಜ್ಜನರಿಗೆ ದೊರೆಯುವ ಜಯ. ಒಂದು ವೇಳೆ ಆ ಮಾಗಧ ಜರಾಸಂಧ ಗೆದ್ದರೆ ಅದು ಅಸಜ್ಜನರ ಗೆಲುವು, ಸಜ್ಜನರ ಸೋಲು. ಇಂತಹ ಜರಾಸಂಧನನ್ನು ಕೊಂದರೆ ಸಾಕು ಬ್ರಹ್ಮ ಪದವಿ ಖಂಡಿತ, ರಾಸೂಯ ಮಾಡೋ ತನಕ ಹೋಗೋದೇ ಬೇಡ. ಅಂತಹ ಜರಾಸಂಧನನ್ನು ಕೊಂದವ ಖಂಡಿತವಾಗಿ ಬ್ರಹ್ಮ ಪದವಿಗೆ ಹೋಗ್ತಾನೆ ಅಂತ ಕೃಷ್ಣ ಹೇಳಿದಾಗ ಭೀಮ ಹೇಳ್ತಾನೆ, ನಿಸ್ಸಂಶಯವಾಗಿ ಪರಮಾತ್ಮನ ಅನುಗ್ರಹದಿಂದ ನಾನು ಜರಾಸಂಧನನ್ನು ಕೊಲ್ತೇನೆ ಅಂತ ಪ್ರತಿಜ್ಞೆ ಮಾಡ್ತಾನೆ. ಸರಿ, ಹಾಗೆ ಹೇಳಿದ ಕ್ಷಣ ಪರಮಾತ್ಮ ಹೇಳಿದ ಧರ್ಮರಾಜನಿಗೆ, ನಾನು ಭೀಮ ಅರ್ಜುನ 3 ಜನ ಹೊರಡುತ್ತೇವೆ ಮಾಗಧನ ವಧೆಗೋಸ್ಕರವಾಗಿ. ನೀನು ರಾಷ್ಟ್ರಯಾಗದ ಸಂಕಲ್ಪ ಮಾಡು, ಜರಾಸಂಧನ ವಧೆಯಿಂದಲೇ ಆರಂಭ ಆಗಲಿ ಈ ಭೂಭಾರ ಹರಣ ಕಾರ್ಯ. ಭೂಭಾರ ಹರಣ ಕಾರ್ಯಕ್ಕೋಸ್ಕರವಾಗಿಯೇ ಭಗವಂತ ಕೃಷ್ಣನಾಗಿ ಅವತರಿಸಿದ್ದಾನೆ. ಭೂಭಾರ ಹರಣ ಕಾರ್ಯದಲ್ಲಿ ಅವನಿಗೆ ಸೇವೆ ಮಾಡಲಿಕ್ಕೆ ನಿಂತವನು ಭೀಮಸೇನ. ಅವರಿಬ್ಬರೇ ಸಾಕು, ಅರ್ಜುನ ಯಾಕೆ ಬೇಕು? ಅದೊಂದು ಕಾರಣ ಇದೆ. ಅರ್ಜುನನ ಕರ್ಕೊಂಡು ಹೋಗೋದಕ್ಕೆ ಕೃಷ್ಣ, ನಾನು ಭೀಮ ಇಬ್ಬರೇ ಹೋಗ್ತೇವೆ ಸಾಕು, ಆ ವೃಕೋದರನ ಮಾಗಧನನ್ನು ಕೊಲ್ಲಲಿಕ್ಕೆ. ನೀನು ರಾಸಯಾಗವನ್ನು ನಿರ್ವಿಘ್ನವಾಗಿ ಮಾಡಬಹುದು, ಇಡೀ ಜಗತ್ತೇ ನಮ್ಮ ವಶ ಆಗತ್ತೆ ಅಂತ ಹೊರತುಂಬಿಸ್ತಾನೆ. ಇಷ್ಟಾದರೂ ಧರ್ಮರಾಜನಿಗೆ ಭಯ. ಯಾಕೆ ಅಂದರೆ ಕೃಷ್ಣನಿಗೆ ಅವನನ್ನೇನು ಮಾಡಲಿಕ್ಕಾಗಿಲ್ಲ. ಹೀಗಿರುವಾಗ ಈ ಕೃಷ್ಣ ಮತ್ತು ಭೀಮ ಹೋಗಿ ಅವನ ನಿಗ್ರಹ ಮಾಡ್ಬೋದಾ? ಖಂಡಿತ ಇಲ್ಲ, ಬೇಡ ಅಂತಾನೆ. ಜರಾಸಂಧನ ಮುತ್ತಿಗೆ ಹಾಕಿದಾಗ ಹಾಕೋದು ಬೇಡ. ಯಾಕೆಂದರೆ ಆ ಜರಾಸಂಧನ ಸಂಹಾರ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ, ನಿನ್ನಿಂದಲೂ ಸಾಧ್ಯ ಇಲ್ಲ. ನಿನ್ನ ದ್ವಾರಕೆಗೂ ಅವನು ಮುತ್ತಿಗೆ ಹಾಕಿದ್ದು, ಮಥುರಾಪಟ್ಟಣಕ್ಕೆ ಮುತ್ತಿಗೆ ಹಾಕಿದ್ದಾನೆ. ಆ ಮಥುರಾಪಟ್ಟಣಕ್ಕೆ ಮುತ್ತಿಗೆ ಹಾಕಿದಾಗ ನೀನೇನು ಮಾಡಿದಿ? ಮಥುರಾಪಟ್ಟಣ ಬಿಟ್ಟು ದ್ವಾರಕೆಗೆ ಹೋದೆ. ಹಾಗಿರುವಾಗ ನೀನು ಕೂಡ ಅವನನ್ನು ಎದುರಿಸಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ನೀನು ಹೋಗೋದು ಬೇಡ, ನೀವು ಯಾರೂ ಹೋಗೋದು ಬೇಡ. ಭೀಮ ಅರ್ಜುನರು ನನ್ನ 2 ಕಣ್ಣುಗಳಿದ್ದ ಹಾಗೆ, ನೀನು ನನ್ನ ಮನಸ್ಸಿದ್ದ ಹಾಗೆ. ನನ್ನ 2 ಕಣ್ಣುಗಳು ಭೀಮಾರ್ಜುನರು, ನೀನು ನನ್ನ ಮನಸ್ಸು. ಆದ್ದರಿಂದ ನಿಮ್ಮನ್ನು ಬಿಟ್ಟು ನಾನಿರಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಪ್ರಾಣಕ್ಕಿಂತಲೂ ಪ್ರೀತಿಪಾತ್ರರಾಗಿರತಕ್ಕಂಥವರು ನೀನು ಹಾಗೂ ನನ್ನ 2 ಸಹೋದರರು. ಆದ್ದರಿಂದ ನಿಮ್ಮನ್ನು ನಾನು ರಾಷ್ಟ್ರಯಾಗವನ್ನು ಮಾಡಬೇಕೆಂಬ ಕಾರಣಕ್ಕೆ ನಿಮ್ಮನ್ನು ನಾವು ಆ ಮಾಗಧನಿಗೆ ಬಲಿ ಕೊಡಲಿಕ್ಕೆ ಇಷ್ಟಪಡೋದಿಲ್ಲ ಅಂತ ತುಂಬ ಗೋಗರಿತಾನೆ. ಆದರೆ ಪರಮಾತ್ಮನಿಗೆ ಇದು ಯಾವ ಲೆಕ್ಕ? ರಮಾ ಬ್ರಹ್ಮಾದಿಗಳು ಯಾವ ಭಗವಂತನಿಂದ ನಿಯಮ್ಯರಾಗಿದ್ದಾರೋ, ಇಡೀ ವಿಶ್ವವೇ ಯಾರ ವಶದಲ್ಲಿದೆಯೋ ಅಂತಹ ಪರಮಾತ್ಮನ ಮುಂದೆ ಜರಾಸಂಧ ಯಾವ ಲೆಕ್ಕ? ಪರಮಾತ್ಮ ಅವನು ಸರ್ವಸಮರ್ಥ, ಸಮಸ್ತ ಲೋಕಕ್ಕೂ ಅವನು ಪ್ರಭುವಾಗಿದ್ದಾನೆ, ಸರ್ವಸಮರ್ಥನಾಗಿದ್ದಾನೆ. ಅವನ ಹೊರಬಲದಿಂದ ಅರ್ಜುನ ಅಜೇಯನಾಗಿದ್ದಾನೆ. ಆದ್ದರಿಂದ ನಾವು 3 ಮಂದಿ ಮಾಗಧನನ್ನು ಸದೆಬಡಿಲಿಕ್ಕೆ ಹೋಗ್ತೇವೆ. ಪರಮಾತ್ಮನ ಮುಂದೆಯೇ ಆ ಜರಾಸಂಧನನ್ನು ಸಂಹಾರ ಮಾಡಿಯೇ ತೀರ್ತೇನೆ ಎಂಬುದಾಗಿ ಧೈರ್ಯ ತುಂಬುತ್ತಾನೆ. ಆಗ ಕೃಷ್ಣನು ಹೇಳ್ತಾನೆ,
ಭಯ ಪಡಬೇಡ. ಭೀಮಸೇನ ಆ ಮಾಗಧನನ್ನು ಸಂಹಾರ ಮಾಡಲಿಕ್ಕೆ ಸಮರ್ಥನಾಗಿದ್ದಾನೆ. ನಾನು ಜರಾಸಂಧನನ್ನು ಸಂಹಾರ ಮಾಡದೆ ಮಥುರೆನ ಬಿಟ್ಟು ಹೋದದ್ದು ಯಾಕೆ ಅಂದರೆ, ಅವ ಬಂದು ಆಕ್ರಮಣ ಮಾಡ್ತಾ ಇದ್ದಾಗ ಬಲಿಷ್ಠ ರಾಜ ಸಣ್ಣ ದೇಶದ ಮೇಲೆ ಆಕ್ರಮಣ ಮಾಡಿದರೆ ಅದನ್ನು ಹೇಗೆ ಎದುರಿಸಬೇಕು ಎಂಬ ನೀತಿಯನ್ನು ತೋರಿಸಲಿಕ್ಕೋಸ್ಕರ ನಾನು ಹಾಗೆ ಮಾಡಿದ್ದೇನೆ. ನನಗೆ ಅವನನ್ನು ನಿಗ್ರಹ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅರ್ಥ ಅಲ್ಲ. ಅವನನ್ನು ಯಾಕೆ ನಾನು ನಿಗ್ರಹ ಮಾಡಲಿಲ್ಲ ಅಂದರೆ, ಒಬ್ಬ ಪ್ರಬಲ ರಾಜ, ಬಲಿಷ್ಠನಾಗಿರತಕ್ಕಂತಹ ರಾಜ ಸಣ್ಣ ರಾಷ್ಟ್ರದ ಮೇಲೆ ಆಕ್ರಮಣ ಮಾಡಿದರೆ ಏನು ಮಾಡಬೇಕು, ಹೇಗೆ ಎದುರಿಸಬೇಕು ಅಂತ ನೀತಿಯನ್ನು ತೋರಿಸಲಿಕ್ಕೋಸ್ಕರವಾಗಿ ನಾನು ಮಥುರೆಯನ್ನು ಬಿಟ್ಟು ದ್ವಾರಕೆಗೆ ಹೋಗಿದ್ದೇನೆ ಹೊರತು ಹೆದರ್ಕೊಂಡಲ್ಲ. ಆದ್ದರಿಂದ ನನ್ನ ಬಗ್ಗೆ ಸಂದೇಹ ಬೇಡ. ಕೃಷ್ಣ ಮೇಲೆ ಸಂದೇಹ ಇದೆ ಯುಧಿಷ್ಠಿರನಿಗೆ, ಆಗಾಗ ಸಂದೇಹ ಬರುತ್ತದೆ. ಹಾಗಾಗಿ ಅವನಿಗೆ ಒಮ್ಮೆ ನರಕ ದರ್ಶನ ಆಗೋದು. ಸಂದೇಹ ಮಾಡಬೇಡ, ಮಾಗಧನನ್ನು ಮುಗಿಸಿ ನಿನ್ನ ಭೀಮಾರ್ಜುನರನ್ನು ನಿನಗೆ ತೋರಿಸ್ತೇನೆ. ಇಷ್ಟು ಧೈರ್ಯ ತುಂಬಿದ ವಿವರಣೆಯನ್ನು ಕೊಟ್ಟ ಮೇಲೆ ಪರಮಾತ್ಮನ ಸಾಮರ್ಥ್ಯ ಅದನ್ನು ಯೋಚನೆ ಮಾಡಿ ಧರ್ಮರಾಜ ಒಪ್ತಾನೆ. ಭೀಮಾರ್ಜುನರು ಮಾಗಧನ ವಧೆಗಾಗಿ ಹೊರಡುತ್ತಾರೆ. ಅರ್ಜುನ ಯಾಕೆ ಭೀಮನಿಂದ ಜರಾಸಂಧನ ಸಂಹಾರ ಆಗತ್ತೆ, ಅರ್ಜುನ ಯಾಕೆ, ಅವನ ಆಂತರ್ಯ ಏನು? ಭೀಮಾರ್ಜುನ ಇಬ್ಬರನ್ನು ಮಾಗಧನ ವಧೆಗಾಗಿ ಕರೆದುಕೊಂಡು ಹೋಗಿರತಕ್ಕಂತಹ ಕೃಷ್ಣ ಅಭಿಪ್ರಾಯ ಏನು ಅಂದರೆ, ನಿರಾಯುಧನಾದ ಭೀಮನಿಂದ ಮಾಗಧನ ಸಂಹಾರ ಆಗಬೇಕು. ನಿರಾಯುಧನಾಗಿ ಕ್ಷತ್ರಿಯನಾದವ ಶತ್ರುಗಳ ಕಡೆಗೆ ಹೋಗಬಾರದು ಅಂತ ಇದೆ. ನಿರಾಯುಧನಾಗಿ ಹೋಗಬಾರದು. ಕ್ಷತ್ರಿಯನಾದವ ಆಯುಧ ಧಾರಣ ಮಾಡಿಯೇ ಶತ್ರುಗಳ ಕಡೆಗೆ ಹೋಗಬೇಕು. ಈಗ ಅವರು ಬ್ರಾಹ್ಮಣ ವೇಷ ತೊಟ್ಕೊಂಡಿದ್ದಾರೆ, ಮೂವರು ಬ್ರಾಹ್ಮಣ ವೇಷ ತೊಟ್ಕೊಂಡಿದ್ದಾರೆ, ಬ್ರಾಹ್ಮಣ ವೇಷ ತೊಟ್ಕೊಂಡು ಹೋಗಿದ್ದಾರೆ. ಹಾಗಾಗಿ ಕ್ಷತ್ರಿಯನಾದರೆ ಆಯುಧವನ್ನು ಹಿಡ್ಕೊಂಡು ಹೋಗಬೇಕಾಗತ್ತೆ. ಯಾವತ್ತು ಯುದ್ಧಕ್ಕೆ ಶತ್ರುನ ಬಳಿಗೆ ಆಯುಧ ಸಹಿತನಾಗಿ ಹೋಗಬೇಕು. ನಿರಾಯುಧನಾಗಿ ಕ್ಷತ್ರಿಯನಾದವ ಹೋಗಬಾರದು. ಇವರು ಕ್ಷತ್ರಿಯರಾಗಿದ್ದಾರೆ, ಬ್ರಾಹ್ಮಣ ವೇಷ ತೊಟ್ಟಿದ್ದಾರೆ, ಆದರೆ ಕ್ಷತ್ರಿಯರಾಗಿದ್ದಾರೆ, ಒಂದು ಕಾರಣ. ಮತ್ತು ಅರ್ಜುನನಿಗಿಂತಲೂ ಭೀಮ ಬಲಿಷ್ಠ ಎಂಬುದನ್ನು ನಾನು ಹೇಳಿದ ಸಾಲದು, ಅದನ್ನು ನಂಬಲ್ಲ ಯುಧಿಷ್ಠಿರ. ಅದಕ್ಕೆ ಮಾಗಧನಿಗಿಂತ ಜರಾಸಂಧನಿಗಿಂತ ಭೀಮ ಬಲಿಷ್ಠ ಎಂಬುದನ್ನು ಅವನ ಮುಖದಿಂದಲೇ ಹೇಳಿಸಬೇಕು. ಭೀಮನಿಂದಲೇ ಆ ಮಾಗಧನ ಸಂಹಾರ ಮಾಡಿಸಿ ಆ ಸೇವೆಯನ್ನು ತಾನು ಪ್ರತ್ಯಕ್ಷವಾಗಿ ಸ್ವೀಕಾರ ಮಾಡಬೇಕು ಅಂತ ಇದು ಅವನ ಅಂತರಾಭಿಪ್ರಾಯ. ಅದಕ್ಕೋಸ್ಕರವಾಗಿ ಅವರಿಬ್ಬರನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ. ವಿಪ್ರವೇಶಧಾರಿಗಳಾಗಿ ಕೃಷ್ಣ, ಭೀಮ, ಅರ್ಜುನರು ಮಾಗಧ ದೇಶಕ್ಕೆ, ಜರಾಸಂಧನ ದೇಶಕ್ಕೆ ಹೋಗ್ತಾರೆ. ಅಲ್ಲಿ ಜರಾಸಂಧನೊಂದಿಗೆ ಯುದ್ಧ ಆರಂಭ ಆಗತ್ತೆ. ಆ ವಿಚಾರವನ್ನೇ ಈ ಪದ್ಯದ ಆರಂಭದಲ್ಲಿ ಶ್ರೀಪಾದರಾಜರು ಪ್ರಸ್ತುತಪಡಿಸ್ತಾ ಇದ್ದಾರೆ. ರಾಜಕುಲ ವಜ್ರ ನೆನೆಸಿದ ರಾಜಕುಲ ವಜ್ರ, ಯಾವ ರಾಜರು ಆ ಮಾಗಧನನ್ನು ಏನೂ ಮಾಡಲಿಕ್ಕಾಗೋದಿಲ್ಲ, ವಜ್ರಾಯುಧ ಹಾಗೆ ಭಾಳ ಬಲಿಷ್ಠನಾಗಿದ್ದಾನೆ. ಅಂತಹ ಮಾಗಧನನ್ನು ಸೀಳಲಿಕ್ಕೋಸ್ಕರವಾಗಿ ಇವರು ಹೊರಟಿದ್ದಾರೆ. ಅವನನ್ನು ಸೀಳಿ ರಾಜಸೂಯ ಯಾಗವನ್ನು ಮಾಡಿಸಿದ ಭೀಮ ಎಂಬ ವಿಚಾರವನ್ನು ಹೇಳ್ತಾ ಇದ್ದಾರೆ. ಹೀಗೆ ರಾಜಸೂಯ ಯಾಗಕ್ಕೆ ಮುಂಚಿತವಾಗಿ ಇಂತಹ ಕ್ಷತ್ರಿಯರ ನಿಗ್ರಹ ಮಾಡಲಿಕ್ಕೋಸ್ಕರವಾಗಿ, ಜರಾಸಂಧನನ್ನು ನಿಗ್ರಹ ಮಾಡಲಿಕ್ಕೋಸ್ಕರವಾಗಿ, ಜರಾಸಂಧನನ್ನು ಸೋಲಿಸಿದರೆ ಉಳಿದವರೆಲ್ಲರೂ ಸೋಲಿಸಿದ ಹಾಗೆ. ಆದ್ದರಿಂದ ಜರಾಸಂಧನನ್ನು ನಿಗ್ರಹ ಮಾಡಲಿಕ್ಕೋಸ್ಕರವಾಗಿ ಭೀಮಾರ್ಜುನರು ಕೃಷ್ಣನೊಂದಿಗೆ ಹೊರಡ್ತಾ ಇದ್ದಾರೆ. ಅದರ ಮುಂದಿನ ವಿಚಾರವನ್ನು ನಾವು ಮುಂದಿನ ಉಪನ್ಯಾಸದಲ್ಲಿ ನೋಡೋಣ ಅಂತ ಹೇಳ್ತಾ ಈ ದಿನದ ಉಪನ್ಯಾಸವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.